ಓಂ ಗಣೇಶ ರಾಯರಿದ್ದಾರೆ. ಈ ವಿಡಿಯೋ ನಿಮ್ಮ ಇಡೀ ಲೈಫ್ನೇ ಚೇಂಜ್ ಮಾಡುತ್ತೆ ಅಂತ ನೀವು ನಂಬ್ತೀರಾ? ಎಸ್, 100% ಚೇಂಜ್ ಮಾಡೇ ಮಾಡುತ್ತೆ. ಯಾಕಂದ್ರೆ ಇದೇ ಶನಿವಾರ 8ನೇ ತಾರೀಕು 8ನೇ ತಿಂಗಳು 8-8 ಪೋರ್ಟಲ್ ನಡೀತಾ ಇದೆ. ಈ 8-8 ಪೋರ್ಟಲ್ ಅನ್ನೋದು ಒಂಥರ ಲಯನ್ಸ್ ಗೇಟ್ ಪೋರ್ಟಲ್ ಇದ್ದಂಗೆ. ಏನು ಆ ಮಿರಕಲ್ ಅಂದ್ರೆ, ಶನಿವಾರ ದಿವಸ ನಾನೇನೋ ಈ ಒಂದು ಪರಿಹಾರ ಮಾಡಿ ನೋಡಿ, ನಿಮ್ಮ ಇಡೀ ಲೈಫ್ ಟೋಟಲ್ ಫುಲ್ಲು ಚೇಂಜಸ್ ಆಗ್ಬಿಡುತ್ತೆ. ಈ ಪರಿಹಾರ ನೀವು ಮಾಡೋದಕ್ಕೆ ಮುಂಚೆ ಫಸ್ಟ್ ಆಫ್ ಆಲ್ 8-8 ಪೋರ್ಟಲ್ ಅಂದ್ರೆ ನೀವು ತಿಳ್ಕೊಬೇಕು. ಇದೊಂಥರ ಮ್ಯಾನಿಫೆಸ್ಟೇಷನ್ ಯೂನಿವರ್ಸ್ ಸಂಬಂಧಪಟ್ಟಿದ್ದು. ಸೊ ನಿಮ್ ಲೈಫಲ್ಲಿ ನೀವು ಎಷ್ಟೋ ಪ್ರಯತ್ನ ಏನೇನೋ ಮಾಡಿರ್ತೀರಾ, ಏನೇ ಮಾಡಿದ್ರು ನೀವು ಅನ್ಕೊಂಡಿದ್ ಕೆಲಸ ಇನ್ನೂ ಆಗ್ತಾನೆ ಇಲ್ಲ ಅಂದ್ರೆ, ನೀವು ಜ್ಯೋತಿಷ್ಯ ನೋಡಿರ್ಬೋದು, ಸಂಖ್ಯಾಶಾಸ್ತ್ರ ನೋಡಿರ್ಬೋದು, ಪ್ರಶ್ನಾಶಾಸ್ತ್ರ ನೋಡಿರ್ಬೋದು, ವಾಸ್ತು ನೋಡಿರ್ಬೋದು, ಪೂಜೆಗಳು ಹೋಮಗಳು ಏನೇನೋ ಮಾಡಿರ್ಬೋದು. ಎಲ್ಲ ಮಾಡಿ ಮಾಡಿ ಇನ್ನೊಬ್ಬರ ನಂಬಿ ತುಂಬಾ ಮೋಸ ಹೋಗಿರ್ಬೋದು. ಆದ್ರೆ ಈ ಒಂದು ಕೆಲಸ ಯೂನಿವರ್ಸ್ ಮ್ಯಾನಿಫೆಸ್ಟ್ ಅನ್ನೋದು ಒಂದು ವಿಚಾರದಲ್ಲಿ ನಿಮ್ಮ ಇಡೀ ಲೈಫ್ ಟೋಟಲಿ ಚೇಂಜ್ ಮಾಡುತ್ತೆ. ಅದೇನಪ್ಪಾ ಅಂದ್ರೆ, ಇದೇ 8ನೇ ತಾರೀಕು 8ನೇ ತಿಂಗಳು ನಾನು ಹೇಳೋ ಈ ಒಂದು ಸ್ಮಾಲ್ ರೆಮಿಡಿ ಟಿಪ್ ಮಾಡಿದ್ರೆ ನಿಮ್ಮ ಇಡೀ ಲೈಫೇ ಚೇಂಜಸ್ ಆಗ್ಬಿಡುತ್ತೆ. ಏನ್ ಆ ರೆಮಿಡಿ, ಏನ್ ಆ ಟಿಪ್ ಅಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಶನಿವಾರ ಬೆಳಿಗ್ಗೆ 8 ಗಂಟೆಗೆ 8 ನಿಮಿಷ, ಬೆಳಿಗ್ಗೆ 8 ಗಂಟೆ 8 ನಿಮಿಷಕ್ಕ ಫಸ್ಟ್ 8 ಗಂಟೆಗೆ ಅಲಾರಾಮ್ ಸೆಟ್ ಮಾಡಿ ಇಟ್ಕೊಂಡ್ಬಿಡಿ. ಬೆಳಿಗ್ಗೆ 8 ಗಂಟೆಗ 8 ನಿಮಿಷಕ್ಕ ಈ ಕೆಲಸ ಮಾಡಬೇಕು. ಈ 8ನೇ ತಾರೀಕು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯಾವಾಗ ಬೇಕಾದ್ರೂ ಮಾಡ್ಬೋದು. ಬಟ್ 8 ಗಂಟೆ 8 ನಿಮಿಷ ಬೆಳಿಗ್ಗೆ, ಇಲ್ಲ ಅಂದ್ರೆ ರಾತ್ರಿ 8 ಗಂಟೆ 8 ನಿಮಿಷಕ್ಕ ಈ ಕೆಲಸ ಕಂಪಲ್ಸರಿ ಮಾಡಬೇಕು. ಈ ಕೆಲಸ ಮಾಡೋದ್ರಿಂದ ನಿಮ್ಮ ಇಡೀ ಲೈಫಲ್ಲಿ ಒಂದೊಂದೇ ಲೈಫಲ್ಲಿ ಒಂಥರ ಏನು ಗ್ರೌತ್ ಆಗ್ದಿರಾ ತುಂಬಾ ಸ್ಲೋ ಆಗಿರುತ್ತೆ. ಒಂದೇ ಸರಿ ನಿಮ್ ಲೈಫಲ್ಲಿ ಒಂದು ಜಾಕ್ ಪಾಟ್ ಬಂದ್ರೆ ಹೆಂಗಿರುತ್ತೆ, ಆ ರೀತಿ ಒಂದು ಇಂಪಾರ್ಟೆಂಟ್ ವಿಡಿಯೋ. ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ ವರ್ಗು ನೋಡಿ, ಡೀಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಈ 8-8 ಫೋಟೋ ಯಾವ ರೀತಿ ಅಂದ್ರೆ, ಜಿ ಬೂಂಬಾ ಇದ್ದಂಗೆ. ಈ ಹಳೆ ಕಾಲದಲ್ಲಿ ಸೀರಿಯಲ್ ಅಲ್ಲಿ ಪಿಕ್ಚರ್ ಅಲ್ಲಿ ಬರ್ತಾ ಇರುತ್ತೆ ಇಂಗ್ಲಿಷ್ ಮೂವಿಲಿ. ಅದೇನ್ ಕೇಳುತ್ತಂದ್ರೆ, ನಿನ್ಗೆ ಏನ್ ಬೇಕು ಕೇಳು, ನಿನ್ ಲೈಫಲ್ಲಿ ನೀನ್ ಏನೇ ಕೇಳಿದ್ರು 8 ವಿಚಾರ ಈ ಶನಿವಾರ ನಾನು ನಿಮ್ಗೆ ಕೊಡ್ತೀನಿ, ಇದು ಕಂಪಲ್ಸರಿ ನೀನ್ ಮಾಡ್ಬೇಕು ಅಂತ ಕೇಳುತ್ತೆ. ಸೊ 8 ವಿಚಾರ, ನಿಮ್ಗಿರೋ 8 ಕನಸು, ನೀವೇನ್ ಬೇಕಾದ್ರೂ ಕೇಳ್ಬೋದು. ಆ 8 ವಿಚಾರ ಕೊಡೋಕೆ ಈ ಶನಿವಾರ ರೆಡಿಯಾಗಿರುತ್ತೆ. ಆದ್ರೆ ನೀವು ಕೇಳ್ಬೇಕು, ನಿಮ್ ಮನಸಾರ ಬಾಯಿ ಬಿಟ್ಟು ಕೇಳ್ಬೇಕು, ನನಗೆ ಈ 8 ವಿಚಾರ ಬೇಕು, ಆ ಕನಸು ನನ್ಸ್ ಮಾಡ್ಕೊಡು ಅಂತ ಕೇಳ್ಬೇಕು. ಅದು ಯಾವ್ದನ್ನಾಗಿರ್ಬೋದು, ಕೆಲಸ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇಲ್ಲ ಕಾಲೇಜಲ್ಲಿ ನಂಬರ್ 1 ರ್ಯಾಂಕ್ ಆಗಿರ್ಬೋದು, ಇಲ್ಲಾಂದ್ರೆ ಈ ಕರ್ನಾಟಕದಲ್ಲಿ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಇಲ್ಲ ಒಂದು ಪೆಂತ್ ಹೌಸ್ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಕಾರ್ ಆಗಿರ್ಬೋದು, ಮನೆ, ನಿಮ್ಗೆ ಯಾವ್ದು ಬೇಕಾದ್ರೂ ಕೇಳ್ಬೋದು. ಫಸ್ಟ್ ಇದು ಮಾಡೋದಕ್ಕೆ ಮುಂಚೆ ಸ್ವಲ್ಪ ಜನ ಕೇಳ್ತಾರೆ, ಇವೆಲ್ಲ ವರ್ಕೌಟ್ ಆಗುತ್ತಾ, ನಂಬೋದಾ, ಕಾಮಿಡಿ ಮಾಡ್ತೀರಾ ಅಂತ. ಕಾಮಿಡಿ ಅಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಇದು ಮಾಡೋದಕ್ಕೆ ಮುಂಚೆ ಫಸ್ಟ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನೀವು ನಮ್ಮನ್ನ ನಂಬಿದ್ರು ಪರವಾಗಿಲ್ಲ, ನೀವು ನಂಬೇಕಾಗಿರೋದು ಫಸ್ಟ್ ಯೂನಿವರ್ಸು, ಈ ಪ್ರಪಂಚ ನಂಬಿ, ಈ ಯೂನಿವರ್ಸ್ ನಂಬಿ, ಮ್ಯಾನಿಫೆಸ್ಟೇಷನ್ ನಂಬಿ. ಫಸ್ಟ್ ಮ್ಯಾನಿಫೆಸ್ಟೇಷನ್ ನಂಬಿಟ್ಟು ಸೆಕೆಂಡ್ ನಿಮ್ಮ ಮೇಲೆ ನಿಮ್ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟಿದ್ದಾದ್ಮೇಲೆ ಲಾಸ್ಟ್ ಫೈನಲ್ ಒಂದು 0% ಇಲ್ಲ 1% ಲಾಸ್ಟ್ ಆಗಿ ನನ್ನ ನಂಬಿ. ಇದು ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಒಂದೊಂದೇ ಅದು ನಿಮ್ ಎಲ್ಲಾ ಕನ್ಸಲ್ಲಿ ಸ್ಪೆಷಲಿ 8 ಕನ್ಸು ನನ್ಸಾಗುತ್ತೆ. ಸೊ ಇದೇನ್ ಮಾಡ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ನೀವು ಈ ಶನಿವಾರ ಒಂದು ಪೇಪರ್ ತಕೊಳ್ಳಿ. ಅದು ವೈಟ್ ಪೇಪರು, ರೂಲ ಅನ್ರೋಲ್ ಯಾವ್ದೊಂದು ಒಂದು ಪೇಪರ್ ತಕೊಳ್ಳಿ, ಇಲ್ಲ ಒಂದು A4 ಶೀಟ್ ತಕೊಳ್ಳಿ. ಒಂದು ಬ್ಲೂ ಕಲರ್, ನೀಲಿ ಕಲರ್ ಪೆನ್ನು, ಇಲ್ಲ ಸ್ಕೆಚ್ ಪೆನ್ನು, ಸ್ಟಿಕ್ ಪೆನ್ ಯಾವುದೋ ಒಂದು ತಕೊಳ್ಳಿ. ಇದು ತಕೊಂಡ್ಬಿಟ್ಟು ಇವಾಗ ಹೇಳ್ತೀನಿ ಯಾವ ರೀತಿ ಮಾಡ್ಬೇಕಂತ ನೋಡಿ. ಸೊ ಯಾವ ರೀತಿ ಮಾಡ್ಬೇಕಂದ್ರೆ, ಒಂದು ಪೇಪರ್ ತಕೊಳ್ಳಿ. ಇಲ್ಲಿ ಮೇಲ್ಗಡೆ ಹೆಡ್ಡಿಂಗ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ 8-8 ಪೋರ್ಟಲ್ ಅಂತ ಆಗ್ಬೇಕು. 8/8 ಪೋರ್ಟಲ್ ಅಂತ ಆಗ್ಬೇಕು. ಕನ್ನಡದಲ್ಲಾದ್ರೂ ಹಾಕಿ, ಇಂಗ್ಲಿಷಲ್ಲಾದ್ರೂ ಹಾಕಿ. ಆಮೇಲೆ ಪೆನ್ನು ಇಲ್ಲ ಸ್ಕೆಚ್ ಪೆನ್ ಯಾವ್ದಾದ್ರು ಸರಿ, ಬ್ಲೂ ಇಂಕೆ ತಕೊಳ್ಳಿ. ಅದ್ರಲ್ಲಿ 8ನೇ ನಂಬರ್ ಹಾಕಿ, ದೊಡ್ಡದಾಗಿ ಕಾಣಿಸೋ ತರ 8ನೇ ನಂಬರ್ ಹಾಕೊಳ್ಳಿ. ಇದು ಯಾವಾಗ ಮಾಡ್ಬೇಕು, ಶನಿವಾರ 8 ಗಂಟೆ 8 ನಿಮಿಷಕ್ಕೆ ಮಾಡಿ ಬೆಳಿಗ್ಗೆ, ಹಂಗಿಲ್ಲ ಅಂದ್ರೆ ರಾತ್ರಿ 8 ಗಂಟೆ 8 ನಿಮಿಷಕ್ಕೆ ಮಾಡಿ. ನಮ್ಗೆ ಟೈಮೇ ಸಿಗೋದಿಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಹಂಗಿರುತ್ತಂದ್ರೆ ಶನಿವಾರ ಬೆಳಗ್ಗೆಯಿಂದ ರಾತ್ರಿ ಒಳಗಡೆ ಯಾವಾಗ ಬೇಕಾದ್ರೂ ಮಾಡಿ, 8ನೇ ತಾರೀಕೆ ಮಾಡಬೇಕು. ಸೊ 8ನೇ ನಂಬರ್ ಹಾಕ್ಬಿಟ್ಟು ಇದ್ರಲ್ಲಿ ಬಂದ್ಬಿಟ್ಟು ಫಸ್ಟ್ ಇಲ್ಲಿ 1 ಅಂತ ಹಾಕೊಳ್ಳಿ. ಸ್ವಲ್ಪ 8 ಹಾಕೋಣವಾಗ ಸ್ವಲ್ಪ ದೊಡ್ಡದಾಗಿ ಹಾಕೊಳ್ಳಿ, ಓಕೆನಾ. ಇಲ್ಲಿ 1 ಅಂತ ಹಾಕಿ. 1 ಅಂತ ಹಾಕ್ಬಿಟ್ಟು ಏನ್ ಮಾಡ್ಬೇಕಂದ್ರೆ, ಫಸ್ಟ್ ನಿಮ್ ಕನ್ಸು ಯಾವ್ದೈತೆ, ಎಕ್ಸಾಂಪಲ್ ನೀವೊಂದು
ಯಾವ ರೀತಿ ಬರಿಬೇಕಂತ ಹೇಳ್ತೀನಿ, ಓಕೆನಾ. ಇವಾಗ ನಿಮ್ಗೆ ಯಾವ್ದೋ ಒಂದು ಆಡಿ ಕಾರ್ಡ್ ತಕೊಬೇಕು ಅಂತಿದ್ದೀರಾ, ಓಕೆನಾ. 1 ಅಂತ ಹಾಕ್ಬಿಟ್ಟು, ಸೊ ನನ್ಗೆ ಇಷ್ಟವಾಗಿರೋ ಆಡಿ ಕಾರು, ಅದು ವೈಟ್ ಕಲರ್ ಆಡಿ ಕಾರ್ ತಕ್ಕೊಂಡು ಪಾರ್ಕ್ ಮಾಡಿ ಮನೆ ಹತ್ರ ಪಾರ್ಕ್ ಮಾಡಿ ನಿಲ್ಸಿದ್ದೀನಿ ಅಂತ ಬರಿಬೇಕು. ಬರೀದ್ ಯಾವ ರೀತಿ ಇರ್ಬೇಕಂದ್ರೆ, ಆಲ್ರೆಡಿ ನೀವು ತಕ್ಕೊಂಡ್ ಬಂದು ನಿಮ್ ಮನೆ ಹತ್ರ ನಿಲ್ಸಿದೀವಿ ಅಂದ್ರೆ ನಿಮ್ಮ ಕನ್ಸು ನನ್ಸಾಗ್ದಂಗ್ ಬರಿಬೇಕು. ಆ ಕನ್ಸು ಆಗ್ಬಿಟ್ಟಿದಂಗ್ ಬರಿಬೇಕು, ಅರ್ಥ ಆಯ್ತಾ. ಪಾಸಿಟಿವ್ ಆಗಿ ಎಕ್ಸಾಂಪಲ್, ಇವಾಗ ನಿಮ್ಗೆ ಮದ್ವೆ ಆಗ್ಬೇಕಂತಿರುತ್ತೆ, ಆಯ್ತಾ. ಎಕ್ಸಾಂಪಲ್ 2 ಅಂತ ಹಾಕೊಳ್ಳಿ, ಸೆಕೆಂಡ್ 2 ಒಂದು ಎಕ್ಸಾಂಪಲ್ 2 ಅಂತ ಹಾಕ್ಬಿಟ್ಟು, ನನ್ಗೆ ಇಷ್ಟಪಟ್ಟಿರೋ ಹುಡುಗನ ಜೊತೆ ಹುಡುಗಿ ಜೊತೆ ಮನೇಲಿ ಒಪ್ಸಿ ಮದುವೆ ಆಗಿ ನಾವು ಫ್ಯಾಮಿಲಿ ಜೊತೆ ಚೆನ್ನಾಗಿ ಇದ್ದೀವಿ ಅಂತ ಬರಿಬೇಕು. 3ನೇದು, ನನ್ಗೆ ಇಷ್ಟವಾಗಿರೋ ಎಕ್ಸಾಂಪಲ್, ಇವಾಗ ಮನೆ ಕಟ್ಬೇಕಂತಿದ್ದೀರಿ. ಸೊ ನಾನು ಇಷ್ಟಪಟ್ಟೋ ತರ ನನ್ನ ಡ್ರೀಮ್, ನನ್ನ ಕನಸು ಮನೆ, ಒಂದು ಡೂಪ್ಲೆಕ್ಸ್ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿ, ಸೊ ಎಲ್ಲರೂ ಬಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಅರ್ಥ ಆಗ್ತಿದೆ ಅನ್ಕೊಂತ ಇದೀನಿ. ನೆಕ್ಸ್ಟ್ ಇನ್ನೊಂದು, ಈ ತರ 4, 5, 6, 7, 8 ಮಾತ್ರ ಇದು ಫಸ್ಟ್ ಬಾಕ್ಸ್ ಅಲ್ಲೇ ಬರಬೇಕು. 8 ಇರುತ್ತಲ್ವಾ, ಈ ಫಸ್ಟ್ ಬಾಕ್ಸ್ ಅಲ್ಲಿ ಮಾತ್ರ 8 ಬರಬೇಕು. ಅದಕ್ಕೆ ಹೇಳಿದ್ದು 8ನೇ ನಂಬರ್ ಸ್ವಲ್ಪ ದೊಡ್ಡದಾಗ ಹಾಕೊಳ್ಳಿ, ಇಲ್ಲಾಂದ್ರೆ ಒಂದು A4 ಶೀಟ್ ತಕೊಳ್ಳಿ, ಲೆಂತ್ ಆಗಿ ಹಾಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ಎಕ್ಸಾಂಪಲ್ ಬಂದ್ಬಿಟ್ಟು, ನಿಮಗೆ ಮಕ್ಕಳಾಗ್ಬೇಕಂತಿರುತ್ತೆ, ತುಂಬಾ ನೀವು ಪ್ರಯತ್ನ ಪಟ್ಟಿರ್ಬೋದು, ಮಕ್ಕಳಾಗ್ದಿರುತ್ತೆ. ಸೊ ಎಕ್ಸಾಂಪಲ್ 5 ನಂಬರ್ ಆಗ್ಬಿಟ್ಟು, ಸೊ ನಾನು ಅನ್ಕೊಂಡಂಗೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ನನಗೆ ಬೇಬಿ ಆಗಿದೆ, ನನಗೆ ಇಷ್ಟಪಟ್ಟಿರೋ ಥರ ನನಗೆ ಒಂದು ಹೆಣ್ಣು ಮಗು ಆಗಿದೆ, ನನ್ನ ಕೈಯಲ್ಲಿ ಮಗು ಇದೆ, ಸೊ ಮಗುನ ತಕೊಂಡು ಜೋ ಲಾಲಿ ಅಂತ ಆಡಿಸ್ತಾ ಇದ್ದೀನಿ ಅಂತ ಬರೀಬೇಕು. ಸೊ ನಿಮ್ ಎಲ್ಲಾ ಕನಸು ನನ್ಸಾಗ್ದಂಗೆ ಆ ರೀತಿ 8 ಕನಸು ಬರಿಬೇಕು. ಈ 8ನೇ ನಂಬರ್ ಬಾಕ್ಸ್ ಹಾಕಿ ಇದ್ರಲ್ಲಿ 8 ಕನಸು ನಿಮಗೆ ಯಾವ ಕನಸು ಇದೆಯೋ ಬರಿಬೇಕು. ಬರ್ದಿದ್ದಾದ್ಮೇಲೆ ಈ ಕೆಳಗಡೆ ಇದೆ ಅಲ್ವಾ, ಇದ್ರಲ್ಲಿ ಬಂದ್ಬಿಟ್ಟು ಥ್ಯಾಂಕ್ ಯು ಸೋ ಗ್ರೇಟ್ಫುಲ್ ಅಂತ ಬರೀಬೇಕು. ಥ್ಯಾಂಕ್ ಯು ಸೋ ಗ್ರೇಟ್ಫುಲ್ ಅಂತ ಬರ್ದು ಲಾಸ್ಟ್ ಅಲ್ಲಿ, ನಾನು ಸೈನ್ ಮಾಡಿಲ್ಲ ಬಟ್ ನೀವು ಸೈನ್ ಮಾಡಿ, ಇಲ್ಲಿ ಲಾಸ್ಟ್ ಕಾರ್ನರ್ ಅಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಿ, ನಿಮ್ಮ ಹೆಸರು ಯಾವ್ದನ್ನಾಗಿರ್ಬೋದು, ಸಿಗ್ನೇಚರ್ ಹಾಕ್ಬಿಟ್ಟು ಬರ್ದಿದ್ದಾದ್ಮೇಲೆ, ಸೊ ಈ ಪೇಪರ್ ಇದೆ ಅಲ್ವಾ, ಬರ್ದಿದ್ದಾದ್ಮೇಲೆ ಇದನ್ನ ನಿಮ್ ಕಡೆ ತಕ್ಕೊಂಡು ನೀವು ಫಸ್ಟ್ ಕುತ್ಕೊಂಡು ಮ್ಯಾನಿಫೆಸ್ಟ್ ಮಾಡಿ. ಸೊ ನನಗೆ ಇಷ್ಟಪಟ್ಟಿರೋ ಥರ ನಾನು ಕಾರ್ ತಕೊಂಡಿದ್ದೀನಿ, ಮನೆ ತಕೊಂಡಿದ್ದೀನಿ, ಬಿಸ್ನೆಸ್ ಆಗಿದೆ, ಮತ್ತೆ ಪ್ರತಿ ತಿಂಗಳು ನಾನು ತಿಂಗಳಿಗೆ ಒಂದು 4-5 ಲಕ್ಷ ದುಡಿತಾ ಇದ್ದೀನಿ, ಪ್ರತಿ ತಿಂಗಳು ನನ್ಗೆ ಆದಾಯ ಬರ್ತಿದೆ ಅಂತ ನಿಮ್ಗೆ ಏನೇನು ಕನಸಿದ್ರು ಎಲ್ಲಾ ಕನಸು ಬರಿಬೇಕು. ಬರ್ದಿದ್ದಾದ್ಮೇಲೆ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು. ಅಂದ್ರೆ ಸಂಕಲ್ಪ, ಕನ್ನಡದಲ್ಲಿ ಸಂಕಲ್ಪ ಅಂತಾರೆ, ಇಂಗ್ಲಿಷ್ ಅಲ್ಲಿ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಪೇಪರ್ನ ಸೊ ಒಂದು 5 ನಿಮಿಷ ಇಲ್ಲ ಒಂದು 8 ನಿಮಿಷ ಸಂಕಲ್ಪ ಮಾಡ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ದಾದ್ಮೇಲೆ 8ನೇ ನಂಬರ್ ಹಾಕಿ ಫಸ್ಟ್ ಬಾಕ್ಸ್ ಅಲ್ಲಿ ನಿಮ್ಮ ಡ್ರೀಮ್ ಬರ್ದು, ಕೆಳಗಡೆ ಥ್ಯಾಂಕ್ ಯು ಸೋ ಗ್ರೇಟ್ಫುಲ್ ಅಂತ ಹಾಕಿ, ಕೆಳಗಡೆ ನಿಮ್ ಸಿಗ್ನೇಚರ್ ಹಾಕಿದಾದ್ಮೇಲೆ ಪೇಪರ್ ತಕೊಂಡು ಸಂಕಲ್ಪ ಮ್ಯಾನಿಫೆಸ್ಟ್ ಮಾಡ್ಬಿಟ್ಟು ನಿಮ್ ಕಡೆ ಈ ಪೇಪರ್ನ ಇಟ್ಕೊಂಡು ಈ ತರ ಹೋಲ್ಡ್ ಮಾಡ್ಬೇಕು, ನಿಮ್ ಬರೋ ತರ. ಸೊ ಈ ತರ 1 ಆಯ್ತು, ಮತ್ತೆ 2 ಆಯ್ತು, ಲಾಸ್ಟ್ ಫೈನಲ್ 3. ಸೊ ಈ ತರ 3 ಬಾರಿ ನಿಮ್ ಕಡೆ ಬರೋ ತರ ಪೇಪರ್ ತಕೊಂಡು ಈ ರೀತಿ ಮಾಡ್ಬೇಕು. ಇದು ಮಾಡಿದ್ದಾದ್ಮೇಲೆ ಇದನ್ನ ತಕೊಂಡೋಗಿ ಒಂದು ಯಾರ ಕಣ್ಣಿಗೋ ಕಾಣಿಸಿದಂಗೆ ನಿಮ್ಮ ಬೀರುವಲ್ಲಿ, ಲಾಕರ್ ಅಲ್ಲಿ, ಯಾವ್ದನ ಒಂದು ಬ್ಯಾಗ್ ಅಲ್ಲಿ, ಇಲ್ಲಂದ್ರೆ ಪೂಜಾ ರೂಮ್ ಅಲ್ಲಿ ದೇವ್ರ ಫೋಟೋ ಬ್ಯಾಕ್ ಸೈಡ್ ಹಿಂದೆಗಡೆ ಇಟ್ಬಿಟ್ಟು ನಿಮ್ ಪಾರ್ಟ್ ನೀವು ನಿಮ್ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಸೈಲೆಂಟ್ ಆಗ್ಬಿಡಿ, ಅದನ್ನ ಏನು ಟಚ್ ಮಾಡಬೇಡಿ. ಇದು ಮಾಡಿದಾದ್ಮೇಲೆ ನೀವೇನೇನು ಕನಸು ಬರ್ದಿರ್ತೀರೋ ಅದು ವಿತಿನ್ 8 ತಿಂಗಳಲ್ಲಿ 8 ಕನಸು ನನ್ಸಾಗೋ ಎಲ್ಲಾ ಪಾಸಿಬಿಲಿಟಿ ಆಗುತ್ತೆ. ನೀವ್ ಹೇಳ್ಬೋದು 8 ಕನಸು ನನ್ಸಾಗ್ಬಿಡುತ್ತೆ ಅಂದ್ರೆ 100% ಅಲ್ಲ, 800% ನಂಬಿಕೆ ಇಟ್ಕೊಳ್ಳಿ, ಎಲ್ಲಾ ಕನಸು ನನ್ಸಾಗುತ್ತೆ. ಸೊ ಪ್ರತಿ ವರ್ಷ ನಾನು ಮಾಡ್ತಾ ಇದ್ದೀನಿ, ನೀವು ಬೇಕಿದ್ರೆ ನಮ್ಮ ಓಲ್ಡ್ ವಿಡಿಯೋಸ್ ಚೆಕ್ ಮಾಡಿ, ಪ್ರತಿ ವರ್ಷ ಮಾಡ್ತಾ ಇದೀವಿ, ಎಲ್ಲಾ ಕನಸು ನನ್ಸಾಗಿದೆ, ಐ ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೋಸ್ಕರ ಇದ್ದೀನಿ. ನೀವು ಮಾಡಿ, ನಿಮ್ಮ ಇಡೀ ಕನಸು ನನ್ಸಾಗೋ ಥರ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದೆ, ಈ ವಿಡಿಯೋನ, ಈ ಒಳ್ಳೆ ಇನ್ಫಾರ್ಮೇಶನ್ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಕೊಲೀಗ್, ನೈಬರ್ಸ್ ಯಾರು ಬೇಕಾದ್ರೂ ಶೇರ್ ಮಾಡಿ.
ಅದೇ ರೀತಿ ಮಿಸ್ ಮಾಡಿದಿರ ಓಂ ಗಣೇಶ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.